ಇನ್ನು ಜೈಲಿನಲ್ಲಿರುವಂತಹ ದರ್ಶನ್ಗೆ ಕಾಡ್ತಾ ಇದೆಯಂತೆ ಬೆನ್ನು ನೋವಿನ ಚಿಕಿತ್ಸೆಗೆ ಮನವಿ ಮಾಡಿದ್ದಾರೆ ಕಾಟೇರ. 2 ತಿಂಗಳಲ್ಲಿ ಮೊದಲ ಬಾರಿಗೆ ಬೆನ್ನು ನೋವಿನ ಕಾರಣವನ್ನ ಕೊಟ್ಟು ಮನವಿಯನ್ನ ಮಾಡಿಸಿದ್ದಾರೆ. ಜೈಲಲ್ಲೇ ಇದ್ದಂತಹ ವೈದ್ಯರಿಂದ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ ಕಾಟೇರನಿಗೆ. ಬೆನ್ನು ನೋವಿನ ಚಿಕಿತ್ಸೆಗಂತ ಮನವಿ ಮಾಡಿದ್ದಾರೆ. 2 ತಿಂಗಳ ಬಳಿಕ ಇದೀಗ ಮೊದಲ ಬಾರಿಗೆ 2 ತಿಂಗಳಲ್ಲಿ ಮೊದಲನೇ ಬಾರಿಗೆ ದರ್ಶನ್ ಮನವಿಯನ್ನ ಮಾಡಿರುವಂಥದ್ದು. 4 ದಿನಗಳ ಹಿಂದೆ ಜೈಲಾಧಿಕಾರಿಗೆ ಮನವಿಯನ್ನ ಮಾಡಿದ್ದಾರಂತೆ ದರ್ಶನ್. ಜೈಲಾಧಿಕಾರಿಗೆ ಮನವಿ ಮಾಡ್ತಾ ಇದ್ದಾರೆ, ಬೆನ್ನು ನೋವಿದೆ, ಟ್ರೀಟ್ಮೆಂಟ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಜೈಲಿನಲ್ಲಿ ಇರುವಂತಹ ವೈದ್ಯರಿಂದಲೇ ದರ್ಶನ್ ಬೆನ್ನು ನೋವಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗಿದೆ. ದರ್ಶನ್ ಹೆಲ್ತ್ ರಿಪೋರ್ಟ್ ಪಡಿತಾ ಇದ್ದಾರೆ ಜೈಲಾಧಿಕಾರಿಗಳು. ಮತ್ತೆ ದರ್ಶನ್ಗೆ ಬೆನ್ನು ನೋವು ಕಾಡ್ತಾ ಇದೆ. ಈ ಹಿಂದೆ ಕೂಡ ಬೇಲ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಬೆನ್ನು ನೋವಿನ ಕಾರಣವನ್ನ ಮುಂದಿಟ್ಟು ಬೇಲಿಂದ ಆಚೆ ಬಂದಿದ್ರು. ಶೂಟಿಂಗ್ ಹಾಗೆ ಬೆನ್ನು ನೋವಿನ ಕಾರಣವನ್ನ ಕೊಟ್ಬಿಟ್ಟು ಸರ್ಜರಿ ಮಾಡಿಸಬೇಕು ಅಂತ ರೀಸನ್ ಅನ್ನ ಕೊಟ್ಬಿಟ್ಟು, ಬಟ್ ಸರ್ಜರಿ ಅಂತೂ ಆಗ್ಲೇ ಇಲ್ಲ. ಮತ್ತೆ ಬೇಲ್ ರದ್ದಾಯಿತು. ಇದೀಗ 2 ತಿಂಗಳಲ್ಲಿ ಮೊದಲ ಬಾರಿಗೆ ಮತ್ತೆ ಬೆನ್ನು ನೋವಿನ ಕಾರಣವನ್ನ ಕೊಟ್ಟು ಜೈಲಾಧಿಕಾರಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಸೊ ಅಲ್ಲೇ ಇದ್ದಂತಹ ವೈದ್ಯರಿಂದ, ಜೈಲಲ್ಲೇ ಇದ್ದಂತಹ ವೈದ್ಯರಿಂದ ದರ್ಶನ್ಗೆ ಟ್ರೀಟ್ಮೆಂಟ್ ಕೂಡ ಕೊಡಿಸಲಾಗ್ತಾ ಇದೆ. ಹಾಗೆ ಫಂಗಸ್ ಆಗಿದೆ, ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಕೂಡ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಆಗ್ತಾ ಇರುವಂತಹ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ ದರ್ಶನ್. ಪ್ರತಿನಿತ್ಯ ಜೈಲಿನ ವೈದ್ಯರಿಂದಲೇ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಸೊ ದರ್ಶನ್ ಹೆಲ್ತ್ ರಿಪೋರ್ಟ್ ಕಂಪ್ಲೀಟ್ ಆಗಿ ಜೈಲಾಧಿಕಾರಿಗಳ ಕೈ ಸೇರಿದೆ. ಬೆನ್ನು ನೋವಿನ ಚಿಕಿತ್ಸೆಗಾಗಿ ಮನವಿಯನ್ನ ಮಾಡಿದ್ದಾರೆ. 2 ತಿಂಗಳಲ್ಲಿ ಮೊದಲನೇ ಬಾರಿಗೆ ದರ್ಶನ್. ಸೊ ಹಾಸಿಗೆ ದಿಂಬಿನ ಫೆಸಿಲಿಟಿ ಬೇಕು, ಬೇಸಿಕ್ ಫೆಸಿಲಿಟೀಸ್ ಬೇಕು. ಕಾನೂನು ಹೇಳಿದ್ರು ಕೂಡ ನನಗೆ ಯಾವುದೇ ರೀತಿಯಾದಂತಹ ಫೆಸಿಲಿಟೀಸ್ ಕೊಡ್ತಿಲ್ಲ, ಜಡ್ಜ್ ಬಂದ್ಬಿಟ್ಟು ಪರಿಶೀಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಹಿಂದೆ ಅರ್ಜಿಯನ್ನ ಹಾಕಿದ್ರು. ಸೊ SPP ಪ್ರಸನ್ನ ಕುಮಾರ್ ಆ ವಿಚಾರವಾಗಿ ವಾದವನ್ನು ಕೂಡ ಮಂಡಿಸಿದ್ರು. ಸೊ SPP ಪ್ರಸನ್ನ ಕುಮಾರ್ ಈ ರೀತಿಯಾಗಿ ಅರ್ಜಿಯನ್ನ ಪದೇ ಪದೇ ಹಾಕಲಾಗ್ತಾ ಇದೆ. ಟ್ರಯಲ್ ದಿನಾಂಕ ನಿಗದಿ ಆದ್ಮೇಲೂ ಕೂಡ ಅದು ತಡವಾಗ್ಲಿ ಅಂತ ಹೇಳ್ಬಿಟ್ಟು, ಮತ್ತೆ ದರ್ಶನ್ ಜೊತೆ ಇರುವಂತಹ ವಿನಯ್ ಆಗಿರ್ಬೋದು, ಅವರು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾನೆ ಇದ್ರು. ಒಂದಲ್ಲ ಒಂದು ರೀಸನ್ಸ್ ಅನ್ನ ಕೊಟ್ಬಿಟ್ಟು ಟ್ರಯಲ್ ದಿನಾಂಕ ನಿಗದಿಯಾದ ನಂತರವೂ ಕೂಡ. ಸೊ ಅವರು ಕೂಡ ವಾದವನ್ನ ಮಂಡಿಸಿದ್ರು. ಜಡ್ಜ್ ಎಲ್ಲರೂ ಕೂಡ ಅರ್ಜಿಯನ್ನ ಹಾಕಿದಾಗ ಬಂದು ಪರಿಶೀಲನೆ ಮಾಡೋದಕ್ಕೆ ಅಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು, ಬಟ್ ಆ ವಿಚಾರಣೆ ಕೂಡ ನಡೆಯಿತು ಕೋರ್ಟ್ನಲ್ಲಿ. ಬರಬೇಕೋ ಬೇಡವೋ ಅನ್ನುವಂಥ ವಿಚಾರದ ಬಗ್ಗೆ ಪ್ರಸ್ತಾಪ ಕೂಡ ಮಾಡಲಾಗಿತ್ತು. ಸೊ ಇದೀಗ ಬೆನ್ನು ನೋವಿನ ಕಾರಣವನ್ನ ಕೊಡ್ತಾ ಇದ್ದಾರೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇದೀಗ ದರ್ಶನ್ 2 ತಿಂಗಳಲ್ಲಿ ಮೊದಲ ಬಾರಿಗೆ ಬೆನ್ನು ನೋವಿನ ಕಾರಣವನ್ನ ಕೊಟ್ಟು ಮನವಿಯನ್ನ ಮಾಡ್ತಾ ಇದ್ದಾರೆ. ಜೈಲಲ್ಲೇ ಇರುವಂತಹ ವೈದ್ಯರಿಂದ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ಹೆಲ್ತ್ ರಿಪೋರ್ಟ್ ಜೈಲಾಧಿಕಾರಿಗಳ ಕೈ ಸೇರಿದೆ. ರಿಪೋರ್ಟ್ ನಲ್ಲಿ ಏನೆಲ್ಲ ಇದೆ? ಬಿಕಾಸ್ ಈ ಹಿಂದೆ ಬೆನ್ನು ನೋವಿನ ಕಾರಣವನ್ನ ಕೊಟ್ಟು ಆಚೆ ಬಂದಿದ್ರು ಕೂಡ, ಅಂದ್ರೆ ಬೇಲ್ ಕೊಡುವಂತಹ ಸಂದರ್ಭದಲ್ಲಿ. ಸೊ ಸಂಪರ್ಕ ಕಡಿತ ಆಗಿದೆ ಅನ್ಸುತ್ತೆ, ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಸೊ ಬೆನ್ನು ನೋವಿನ ಕಾರಣವನ್ನ ಕೊಟ್ಬಿಟ್ಟು ಈ ಹಿಂದೆ ದರ್ಶನ್ ಬೇಲ್ ಕೊಡುವಂತಹ ಸಂದರ್ಭದಲ್ಲಿ, ಬೇಲ್ ನೀಡುವಂತಹ ಸಂದರ್ಭದಲ್ಲಿ ಬೆನ್ನು ನೋವಿನ ಕಾರಣವನ್ನ ಮೇಜರ್ ಆಗಿ ಕೊಟ್ಟಿದ್ರು. ಸರ್ಜರಿ ಆಗಲೇಬೇಕು, ಇಲ್ಲದೆ ಹೋದ್ರೆ ಸಮಸ್ಯೆಗಳಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಕಾರಣಕ್ಕಾಗಿ ಬೇಲ್ ಕೂಡ ಸಿಕ್ತು. ಶೂಟಿಂಗ್ಗೆ ಭಾಗಿಯಾಗಬೇಕು ಅಂತಲೂ ಕೂಡ ರೀಸನ್ ಅನ್ನ ಕೊಟ್ಟಿದ್ರು. ಬೇಲ್ ಕೂಡ ಸಿಕ್ತು, ಆಚೆ ಬಂದ್ರು ಕೂಡ. ಆದರೆ ಮತ್ತೆ ಬೇಲ್ ರದ್ದಾದ್ರೂ ಕೂಡ ಅವರು ಸರ್ಜರಿಯನ್ನ ಎಲ್ಲೂ ಮಾಡಿಸ್ಕೊಳ್ಳೇ ಇಲ್ಲ. ಬಟ್ ಕ್ಯಾಮ್ರಾ ಮುಂದೆ ಬಂದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ದರ್ಶನ್ ನಾಟಕ ಆಡ್ತಿದ್ದಾರಾ, ಬೆನ್ನು ನೋವಿನ ನಾಟಕವನ್ನ ಅನ್ನುವಂತಹ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತು. ಎಸ್, ಅಭಿಷೇಕ್ ಮತ್ತೆ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಅಭಿಷೇಕ್, ಬೆನ್ನು ನೋವಿನ ಕಾರಣವನ್ನ ಕೊಡ್ತಾ ಇದ್ದಾರೆ ಮತ್ತೆ ದರ್ಶನ್ 2 ತಿಂಗಳು ಆದ್ಮೇಲೆ ಮೊದಲನೇ ಬಾರಿಗೆ. ಸೊ ಹೆಲ್ತ್ ರಿಪೋರ್ಟ್ ನಲ್ಲಿ ಏನೆಲ್ಲ ಇದೆ? ಈಗಾಗಲೇ ಇನ್ನು ಈ ಹಿಂದೆ ಇದ್ದಂತಹ ಒಂದಷ್ಟು ಅಂಶಗಳನ್ನ ಅದರಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಅಂದ್ರೆ ಈ ಹಿಂದೆಯೂ ಕೂಡ ಅವರಿಗೆ ಬೆನ್ನು ನೋವಿದೆ ಮತ್ತು ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ನಿಲ್ಲೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅವರೊಂದು ಮನವಿಯನ್ನೇ ಮಾಡಿದ್ರು. ಹೀಗಾಗಿ ಬೆನ್ನು ನೋವಿಗೆ ಚಿಕಿತ್ಸೆಯನ್ನ ಮಾಡಬೇಕು. ಇಲ್ಲಿ ಜೈಲಿನಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳು, ಅಂದ್ರೆ ಸರಿಯಾದಂತಹ ಒಂದು ವ್ಯವಸ್ಥೆಗಳು ಇಲ್ಲದ ಕಾರಣದಿಂದಾಗಿ ನನಗೆ ಹೊರಗಡೆ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನು ನೀಡಬೇಕು ಅಂತ ಹೇಳಿ
ಈ ಹಿಂದೆ ಬಳ್ಳಾರಿ ಜೈಲಿನಲ್ಲಿ ಯಾವ ರೀತಿ ಒಂದು ಮನವಿಯನ್ನ ಮಾಡಿದ್ರೋ ಅದೇ ರೀತಿಯಾದಂತಹ ಮನವಿಗಳು ಮತ್ತೆ ಅದರಲ್ಲಿದ್ದಂತಹ ಅಂಶಗಳು ಈ ಒಂದು ವರದಿಯಲ್ಲೂ ಕೂಡ ಅಂದ್ರೆ ಈ ಒಂದು ಮನವಿಯಲ್ಲೂ ಕೂಡ ಇದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಈ ಒಂದು ಹೆಲ್ತ್ ಇಶ್ಯೂಗಳನ್ನು ಇಟ್ಟುಕೊಂಡು ಅವರು ಹೊರಗಡೆ ಬರೋದಕ್ಕೆ ಮತ್ತೊಂದು ಇದನ್ನ ಅರ್ಜಿಯನ್ನ ಹಾಕೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂತಹ ಅಂದ್ರೆ ಈ ರೀತಿಯಾದಂತಹ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಹೆಲ್ತ್ ಪ್ರಾಬ್ಲಮ್ ಅಂತ ಏನಾದ್ರು ತೋರಿಸ್ಕೊಂಡಂತಹ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಜಾಮೀನು ಸಿಗಬಹುದು ಅಂತ ಹೇಳಿ ಒಂದು ಅಂದಾಜಿನ ಮೇಲೆ ಅವರು ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಹೀಗಾಗಿ ಇದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡುತ್ತೆ ಕೋರ್ಟ್ ಅನ್ನುವಂಥದ್ದು ಕೂಡ ಮುಂದೆ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈ ಹಿಂದೆ ಬೆನ್ನು ನೋವು ಅಂತ ಹೇಳಿ ಅವರು ಚಿತ್ರೀಕರಣಕ್ಕೆ ವಿದೇಶಕ್ಕೆ ಹೋಗಿ ಬಂದ್ರು ಮತ್ತು ಒಂದಷ್ಟು ಆಕ್ಟಿವಿಟೀಸ್ ಗಳು ಕೂಡ ನಡೀತು ಆ ಸಂದರ್ಭದಲ್ಲಿ. ಅಂದ್ರೆ ಜಾಮೀನು ಇದ್ದಂತಹ ಸಂದರ್ಭದಲ್ಲಿ ಅವರು ಚಿತ್ರೀಕರಣದ ಪಾಲ್ಗೊಳ್ಳುವಂಥದ್ದು ಅದೆಲ್ಲ ಮಾಡಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಆಪರೇಷನ್ ಆಗಿರಬಹುದು ಮತ್ತೆ ಸೂಕ್ತ ಚಿಕಿತ್ಸೆಯನ್ನು ತೆಗೆದುಕೊಂಡಿರ್ಲಿಲ್ಲ. ಹೀಗಾಗಿ ಇದನ್ನು ಕೂಡ ಕನ್ಸಿಡರ್ ಮಾಡಿ ಬೇಲ್ ಅಂದ್ರೆ ಈ ರೀತಿಯಾಗಿ ಅರ್ಜಿ ಸಲ್ಲಿಕೆಯನ್ನ ರಿಜೆಕ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಮುಂದಿನ ಹಂತದಲ್ಲಿ ಇದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಇದೊಂದು ಸಹಜವಾಗಿ ಕಣ್ಣ ಮುಂದೆ ಇರುವಂತಹ ಉದಾಹರಣೆಗಳಾಗಿರುವಂತಹ ಕಾರಣದಿಂದಾಗಿ ಅದು ಅರ್ಜಿ ರಿಜೆಕ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಮತ್ತು ನಿಮಗೆ ಏನೇ ಕಾಯಿಲೆ ಇದ್ರೂ ಕೂಡ ಅದನ್ನು ಜೈಲಿನಲ್ಲಿ ಇರುವಂತಹ ಫೆಸಿಲಿಟೀಸ್ ಗಳನ್ನ ಬಳಸಿಕೊಂಡು ಅದರಲ್ಲಿ ಗುಣಮುಖರಾಗಬೇಕು ಅಂತ ಒಂದು ಸೂಚನೆ ಕೊಡುವಂತಹ ಸಾಧ್ಯತೆಗಳು ಕೂಡ ಮುಂದಿನ ಹಂತದಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಬೆನ್ನು ನೋವು ಹಿನ್ನೆಲೆಯಲ್ಲಿ ಅಂದ್ರೆ ಬೆನ್ನು ನೋವು ಆಗಿದೆ ಅಂತ ಹೇಳಿ ಅನ್ನುವಂತಹ ಕಾರಣದಿಂದಾಗಿ ಈಗ ಅರ್ಜಿ ಸಲ್ಲಿಕೆ ಆಗಿದೆ. ಮುಂದೆ ಏನು ಕನ್ಸಿಡರ್ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ ರೋಜಾ. ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ